ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯರೇ, ಧರ್ಮಗುರುಗಳೇ ಮತ್ತು ಇಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಯರೇ, ಶಾಲಾ ಆಡಳಿತದವರು ಎಲ್ಲರೂ ನಮಸ್ಕಾರ. ಇವತ್ತೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಇಲ್ಲಿ ಬೆಳಗ್ಗೆ. ನಮ್ಮ ಡಿ ಜಿ ಸರಿ ಹೇಳ್ತಾ ಇದ್ದೆ, ಎ ಡಿ ಜಿ ಸರ್ ಅವರೇನಂದ್ರೆ ಸುಮ್ಮನೆ ಹೇಗೂ ಟೆಸ್ಟ್ ಮಾಡ್ತಾ ಇದ್ರಲ್ವ, ಕೇಳಿಸಿದೆಯಲ್ಲ, ಕೇಳಿಸಿದೆಯಾ? ಹೇಗೂ ನೀವು ಹೇಗೂ ವಾಲಂಟರಿಗಳು ಟೆಸ್ಟ್ ಮಾಡ್ತಾ ಇದ್ರಲ್ವ, ಅಲ್ಲಿ ಬಂದವರೆಲ್ಲರಿಗೂ ಕೂಡ ಹೊರಗಡೆ ಅಲ್ಲಿ ಟೆಸ್ಟ್ ಮಾಡಿಸಿ ಕಲಿಸ್ಕೊಡಿ ಅಂತ ಹೇಳಿ ಹೇಳಿದ್ರು. ಆದರೆ ನಮ್ಮ ಪೂಜ್ಯರು ಬಿಷಪ್ ಅವರು ಹೇಳಿದ ರೀತಿಯಲ್ಲಿ ಸಾಧಾರಣವಾಗಿ ನಾವಿಂಥ ಮೀಟಿಂಗ್ ಮಾಡಿದ್ದಾಗ ಇಲ್ಲಿ ಅಭ್ಯಾಸ ಇರುವವರು ಬರುವುದಿಲ್ಲ. ಆದರೂ ಕೂಡ ಇಲ್ಲಿಗೆ ಬಂದಿದ್ದರೂ ಬಂದಿಲ್ಲ ಅಂದರೂ ಕೂಡ ಈ ಅಭಿಯಾನದಲ್ಲಿ ಒಂದು ದಿವಸ ಪ್ರೋಗ್ರಾಮಿಂದ ನಾವು ಬದಲಾವಣೆ ಸಾಧಿಸಲಿಕ್ಕೆ ಅವಕಾಶ ಇದೆ ಅಂತಿದ್ದರೆ ಖಂಡಿತ ಎಲ್ಲ ಪ್ರಯತ್ನಗಳು ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಎಲ್ಲ ಸೇರಿಕೊಂಡಿದ್ವಿ. ಸೊ ಇಲ್ಲಿಗೆ ಬಂದಾಗ ಎಲ್ಲರೂ ನನ್ನನ್ನು ಕೇಳ್ತಾ ಇರ್ತಾರೆ, ಬಂದ ತಕ್ಷಣ ಫಸ್ಟ್ ಹೇಗಿದೆ ಸರ್ ಮಂಗಳೂರು ಅಂತ ಕೇಳ್ತಾರೆ. ಸೊ ಅದು ನಿಮಗೆ ಹೇಗಿದೆ ಅಂತ ಹೇಳಿ ಮಂಗಳೂರಿಗೆ ಬಂದಮೇಲೆ ಎಂತೆಂಥ ರೀತಿಯಲ್ಲಿ ಅನಿಸಿದೆ ಅಂತ ಹೇಳಿ ಮೇ ಬಿ ನಾವು ಮಾತಾಡಿ ಮುಗುವಷ್ಟರಲ್ಲಿ ಒಂದು 15 ನಿಮಿಷದಲ್ಲಿ ತಿಳಿಸ್ತೇವೆ. ಈ ಮಂಗಳೂರನ್ನು ನೋಡಿದಾಗ ಭಾಳ ಹೆಮ್ಮೆ ಆಗ್ತದೆ, ನಮಗೆ ಭಾಳ ಖುಷಿಯಾಗಿರ್ತದೆ ಕೂಡ, ಒಂದು ರೀತಿ ಫೀಲಿಂಗ್ ನಾನು ಕೂಡ ಇಲ್ಲೇ ಹೋಗಿರ್ತೇನೆ. ಯಾಕಂದರೆ ನಿನ್ನೆ ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನನ್ನ ಬ್ಯಾಚ್ಮೇಟ್ ಒಬ್ಬರು ಫೋನ್ ಮಾಡಿದ್ದಾರೆ, ಬಸವರಾಜದಲ್ಲಿ ಮಹಾರಾಷ್ಟ್ರದಲ್ಲಿ DIG ಆಗಿದ್ದಾರೆ. ಫೋನ್ ಮಾಡಿ ಯಾವಾಗ ಬರ್ತಾ ಇದ್ದೆ ಅಂತ ಕೇಳಿದ್ದೀನಿ. ಸುಮ್ಮನೆ ನಾನು ನಿಜವಾಗ್ಲೂ ಬರ್ತಾ ಇದ್ದೀನಿ, ಇವತ್ತು ನಿನ್ನೆ ಹೇಳಿದ್ದಾರೆ ನಾಳೆ ಬರ್ತೀನಿ ಅಂತ ಹೇಳಿ. ಏನೋ ಇಲ್ಲಿ ಯಾಕೆ ಬರ್ತಾ ಇದ್ದೀನಿ, ಏನು ಸಂಬಂಧ ಇಲ್ಲ ಇವತ್ತು, ನಾನು ಓದಿದ್ದು ಮಂಗಳೂರಿನಲ್ಲಿ ಅಂತೇಳಿ ಹೇಳಿದ್ದಾರೆ. ಸೊ ಭಾಳ ಖುಷಿಯಾಗಿತ್ತು. ಅವರಷ್ಟೇ ಅಲ್ಲ, ನೀವು ಕರೆಕ್ಟಾಗಿ ನೋಡಿದರೆ ನಮ್ಮಲ್ಲಿ ಕೂತಿದ್ದಂಥ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವರು ಕೂಡ ಮಂಗಳೂರಿನಲ್ಲೇ ಓದಿದ್ದಾರೆ. ಈಗ ನಮ್ಮಲ್ಲಿದ್ದಂಥ ಧಾರವಾಡ SP ಅವರು ಕೂಡ ಮಂಗಳೂರಲ್ಲೇ ಓದಿದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರಿನಲ್ಲೇ ಓದಿದಂಥವರು ನಮ್ಮ ಮಂಗಳೂರಿನಲ್ಲೇ 1000 ಕೋಟಿಗಿಂತ ಹೆಚ್ಚು ವ್ಯಾಲ್ಯೂ ಇರುವಂಥ ಸಾಫ್ಟ್ವೇರ್ ಕಂಪನಿಗಳು ಮಾಡಿದ್ದಂಥವರು 3 ಜನಕ್ಕಿಂತ ಜಾಸ್ತಿ. ಸೊ ಇಷ್ಟೆಲ್ಲ ನೋಡಿ ಭಾಳ ಹೆಮ್ಮೆ ಆಗ್ತಾ ಇರ್ತದೆ ನನಗೆ. ಎಲ್ಲರನ್ನು ನೋಡಿದ್ದಾಗ ಒಂದು 5 ವರ್ಷ ಹಿಂದೆ ಎಷ್ಟು ದೊಡ್ಡ ಸಾಧನೆಗಳಿದ್ದಾವಪ್ಪ 5 ವರ್ಷ ಹಿಂದೆ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಅಂತ ಹೇಳಿ ಭಾಳ ಖುಷಿ ಆಗ್ತದೆ ಎಲ್ಲ ನೋಡ್ತಾ ಇರ್ತೀವಿ. ಬಟ್ ಇವಾಗಿದ್ದಂಥ ವಿದ್ಯಾರ್ಥಿಗಳನ್ನು ನೋಡಿದ್ವಿ, ಬರುವವರೆಲ್ಲರೂ ಕೂಡ ಭಾಳ ಇನ್ಸ್ಪಿರೇಷನ್ ಇಟ್ಕೊಂಡು, ಭಾಳ ಆಸೆಗಳಿಟ್ಕೊಂಡು ಎಲ್ಲ ಇಟ್ಕೊಂಡು ಇಲ್ಲಿ ಬರ್ತಾರೆ. ಬಂದಮೇಲೆ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಿಜವಾಗಲೂ ಇದೇ ರೀತಿಯಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ, ಈ ಎಲ್ಲ ಪೊಟೆನ್ಷಿಯಲ್ನ ಕೂಡ ರೀಚ್ ಆಗ್ತಾ ಇದ್ದಾರಾ ಇಲ್ವಾ ಅಂತ ನೋಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಏನೇನಾಗಲಿಕ್ಕೆ ಬೆಸ್ಟ್ PU ಕಾಲೇಜಸ್ ಇದ್ದಾವೆ, ಮೆಡಿಕಲ್ ಕಾಲೇಜಸ್, ಡಿಗ್ರಿ ಕಾಲೇಜಸ್, ಪ್ರೊಫೆಷ್ನಲ್ ಇಂಜಿನಿಯರಿಂಗ್ ಕಾಲೇಜಸ್, ಏನು ಬೇಕಾದರೂ ಇದ್ದಾವೆ. ಈಗ ಸದ್ಯಕ್ಕೆ ನಾವು ಆಯ್ತಪ್ಪ ಒಂದು ಸುಮ್ಮನೆ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ರೋಡ್ ಮೇಲೆ ಹೋಗುವವ್ರನ್ನು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬರುವವರು ಯಾರು? ಪ್ರೊಫೆಷ್ನಲ್ ಡಿಗ್ರಿ ಓದುವಂಥ ಡಾಕ್ಟರ್ಸ್, ಇಂಜಿನಿಯರ್ಸ್, PU ಸ್ಟೂಡೆಂಟ್ಸ್, ಇವರು ಅಂತಲ್ಲ, ಎಲ್ಲ ರೀತಿಯಾದ ವಿದ್ಯಾರ್ಥಿಗಳು ಕೂಡ ಪಾಸಿಟಿವ್ ಬಂದಿದೆ.
ವಿಚ್ ಈಸ್ ಟು ಸೇ ದಟ್ ದೇರ್ ಆರ್ ಡ್ರಗ್ಸ್ ಎವ್ರಿವೇರ್, ಸ್ಟೂಡೆಂಟ್ಸು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ. ಭಾಳ ಕಷ್ಟ ಅನಿಸುತ್ತೆ ನಮಗೆ ಕೂಡ ಅದನ್ನು ನೋಡಿ ಹೆಮ್ಮೆ ಅನಿಸಿದಾಗ. ಇಲ್ಲೇ ಓದ್ಕೊಂಡು ಹೋಗಿ ಅವನು ಡಾಕ್ಟ್ರಾಗಿ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಿ ಅಲ್ಲಿಂದ ಡ್ರಗ್ಸ್ ತೊಗೊಂಡು ಇಲ್ಲಿಂದ ಬಾಕಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸಪ್ಲೈ ಮಾಡ್ತಾ ಇದ್ದಾನೆ. ಅವನನ್ನು ಅರೆಸ್ಟ್ ಮಾಡಿದ್ವಿ ಮಂಗಳೂರು ಪೊಲೀಸರ ಕೈಯಲ್ಲಿ. ಅದೇ ರೀತಿಯಲ್ಲಿ ಮೊನ್ನೆ ಜೈಲಿಗೆ ಹೋಗಿದ್ದೆ. ಜೈಲಿಗೆ ಹೋಗಿದ್ದಾಗ ಒಬ್ಬ NIT ಸ್ಟೂಡೆಂಟ್, IIT, ಚೆನ್ನೈ IIT ವಿದ್ಯಾರ್ಥಿ ಏನಪ್ಪ ಮಾಡ್ತಾ ಇದ್ದೆ ಅಂದರೆ, ಒಬ್ಬ ನೈಜೀರಿಯನ್ ಜೊತೆಗೆ ಇನ್ನಿಬ್ಬರು ಯಾರೋ ಇರ್ತಾರೆ, ಒಂದೇ ಸೆಲ್ಲಲ್ಲಿ ಹೀಗೆ ನಿಂತ್ಕೊಂಡಿದ್ದಾನೆ. ಏನಂತ ಹೇಳಿದರೆ, ಸರ್ ನಾನು ಕೂಡ ಏನೋ ಸಾಧನೆ ಮಾಡಬೇಕಂತ ಹೇಳಿ ಸೇರಿದ್ದೀನಿ IITಯಲ್ಲಿ, ಒನ್ ಆಫ್ ದಿ ಶಾರ್ಪೆಸ್ಟ್ ಮೈಂಡ್ಸ್, ಬಟ್ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾನೆ. ಆಯಿತು, ಇದೆಲ್ಲ ನೋಡಿದರೆ ಭಾಳ ಒಂದು ರೀತಿಯಾಗಿ ಕಷ್ಟವಾಗಿ ಅನಿಸುತ್ತೆ. ಆಮೇಲೆ ಜೈಲು, ಈ ಹುಡುಗರ ಪರಿಸ್ಥಿತಿ ಹೀಗಿದೆ. ಕೆಲವರು ತಂದೆ ತಾಯಿಯಿಂದ ಬರ್ತಾರೆ ನಮ್ಮ ಹತ್ರ. ಒಬ್ಬರು ಬಂದಿದ್ದಾಗ ನನ್ನ ಮಗಳಿದ್ದಾಳೆ, ಚೆನ್ನಾಗಿ ಓದ್ತಾಳೆ, ಯಾವುದೇ ಇಲ್ಲ, ಒಳ್ಳೆಯವಳು ನನ್ನ ಮಗಳು, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ, ಭಾಳ ಚೆನ್ನಾಗಿ ಓದ್ತಾಯಿದ್ರು, ಕ್ಲಾಸ್ ಟಾಪರಾಗಿ ಬರ್ತಾಯಿದ್ರು, ಡೈಲಿ ಕರೆಕ್ಟ್ ಟೈಮ್ಗೆ ಬರ್ತಾಳೆ ಹೋಗ್ತಾಳೆ ಅಂತ ಹೇಳಿ. ಆಯ್ತಮ್ಮ, ಹಂಗಿದ್ರೆ ನನ್ನ ಹತ್ರ ಯಾಕೆ ಬಂದಿದ್ರಿ? ಇತ್ತೀಚೆಗೆ ಸ್ವಲ್ಪ ಹುಡುಗಿ ಸಿಟ್ಟು ಜಾಸ್ತಿ ಬರ್ತಾ ಇರೋದಿದೆ, ಯಾರೋ ಬಾಯ್ ಫ್ರೆಂಡ್ ಇದ್ದಾನೆ, ಅವನ ಜೊತೆ ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಆಯ್ತಮ್ಮ, ಮೇಜರ್ ಅಂತಲ್ಲ, ಏನು ಮಾಡ್ತೀವಿ? ಇಲ್ಲ ಸರ್, ಹುಡುಗಿ ಬ್ಯಾಗ್ ಹುಡುಕಿದ್ದಾಗ ನನಗಿದು ಸಿಕ್ಕಿದೆ ಅಂತೇಳಿ ಒಂದು ಸಣ್ಣ ಪ್ಯಾಕರ್ ಕೊಟ್ಟಿದ್ದಾಳೆ, ಕವರ್. ನಮ್ಮೆಲ್ಲರಿಗೂ ಗೊತ್ತು ಇಷ್ಟು ಸಣ್ಣ ಪ್ಯಾಕೆಟಲ್ಲಿ ಏನಾಗಿತ್ತು ಅಂತ ಹೇಳಿ. ಅವನು ತಂದು ಡ್ರಗ್ ಕೊಟ್ಟಿದ್ದಾನೆ. ಈ ಹುಡುಗಿ ಕೂಡ ಅಭ್ಯಾಸ ಶುರುವಾಗಿದೆ. ಅವರಿಗೆ ಭಯ ಆಗ್ತಾಯಿದೆ. ಈಗ ನಾನು ಹೋಗಿ ನನ್ನ ಮಗಳನ್ನು ಕನ್ಫ್ರಂಟ್ ಮಾಡಿದರೆ, ನೀನು ಯಾಕೆ ಡ್ರಗ್ಸ್ ತೊಗೊಳ್ತಾ ಇದೆಯಾ ಅಂತ ಹೇಳಿದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ಅಂತ ಹೇಳಿ. ಫಸ್ಟ್ ಡಿನೇಯಲ್ಲಿ ಹೋದರೆ ಆಯಿತು, ಎಗ್ರೆಸಿವಾಗಿ ನಾನು ಮಾಡಿದ್ರೆ ಹೋಗ್ಬಿಡ್ತಾನೆ ಅಂತ ಅವನ ಜೊತೆ ಹೋಗಿ ಆ ಡ್ರಗ್ಸಲ್ಲಿ ಬಿದ್ದರೆ ಏನು ಮಾಡಬೇಕಂತ ಹೇಳಿ. ಸರಿ ಆಯಿತಾ, ಕೊಟ್ಟವನು ಅರೆಸ್ಟ್ ಆಗಿದ್ದಾನೆ. ಇವತ್ತೊಂದೇ ಕೇಸ್ ಆಗಿದೆ, ಡ್ರಗ್ ಕೇಸ್, ಅವನದೇ ಪಾಪ. ಆದರೆ ಇಷ್ಟು ವರ್ಷ ಕಷ್ಟಪಟ್ಟ ತಂದೆ ತಾಯಿ ಈ ರೀತಿ ಬಂದರೆ ಅವನು ತಪ್ಪು ಮಾಡಿದ್ದಾನೆ, ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಈ ಹುಡುಗಿಗೆ ಅನ್ಯಾಯ ಆಗಿದೆ. ಯಾರು ಮಾಡಿದ್ದಾರೆ? ಇನ್ನೊಬ್ಬ ತಾಯಿ ಬಂದಿದ್ದಾರೆ, ಅಳ್ತಾ ಇದ್ರು. ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ಸರ್, ಅವನೊಂದು ದಿವಸಕ್ಕೆ 5 ಸಲ ನಮಾಜ್ ಮಾಡ್ತಾನೆ, ಎಲ್ಲರೂ ಒಂದೇ ಇದ್ದಾರೆ. ಇಲ್ಲಮ್ಮ, ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ, ನಾವೆಲ್ಲ ಒಂದೇ, ಹೀಗೆ ಏನಿಲ್ಲ, ಎಲ್ಲ ಸುಮ್ಮನೆ ಹೇಳ್ತಾ ಇರ್ತಾರೆ ಅಂತೇಳಿ 24 ಗಂಟೆ ಹಿಂದೂಗಳ ಮನೆಯಲ್ಲೇ ಇರ್ತಾನೆ ಸರ್ ಅವನು, ಎಲ್ಲರೂ ಒಟ್ಟಿಗೆ ಇರ್ತಾರೆ ಸರ್, ಅಂಥವನನ್ನು ತೊಗೊಂಡೋಗಿ ನೀವು ಅರೆಸ್ಟ್ ಮಾಡಿದ್ದಾರೆ. ಯಪ್ಪ, ಏನಂತ ನೋಡಿದರೆ ಎಲ್ಲ ಹಿಂದೂ ಮುಸ್ಲಿಂ ಇದರಲ್ಲಿ ಏನಿಲ್ಲ, ಎಲ್ಲ ಒಟ್ಟಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಕೂತ್ಕೊಂಡಿದ್ದಾರೆ. ಅವನು ಅರೆಸ್ಟ್ ಆಗಿದ್ದಾನೆ. ಈಗ ಅರೆಸ್ಟ್ ಆದಮೇಲೆ ಅವನನ್ನು ಬಿಡಿಸೋಕ್ಕಾಗತ್ತಾ? ಪೊಲೀಸರ ಹತ್ರ ಇಟ್ಕೊಂಡು ಸಿಕ್ಕಿದರೆ ಆಟೋಮ್ಯಾಟಿಕ್ಕಾಗಿ ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ. ಸೊ ಈ ಎಲ್ಲದಕ್ಕೆ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಜೈಲಿಗೆ ಹೋಗಿದ್ವಿ. ಸೊ ನಾವು ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲರಿಗೂ ಕೂಡ ಸ್ವಲ್ಪ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾಗ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಪ್ರಯತ್ನ ಮಾಡಿಕೊಂಡು ಊರಲ್ಲಿದ್ದಂಥ ಡ್ರಗ್ ಪೆಡ್ಲರ್ಸ್ನ ಎಷ್ಟೋ ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ನಾವು ಕರೆಕ್ಟಾಗಿ ಲೆಕ್ಕ ನೋಡಬೇಕು, ನಿಮಗೆ ಫಿಗರ್ಸ್ ಕೊಡಬೇಕಂದ್ರೆ ಈಗಲೂ ಕೂಡ 120 ಜನ ನಮ್ಮ ಮಂಗಳೂರು ಜೈಲಿನಲ್ಲೇ ಡ್ರಗ್ ಪೆಡ್ಲಿಂಗ್ ಕೇಸಸಲ್ಲೇ ಒಳಗಡೆ ಇದ್ದಾರೆ. ಮೊದಲು 50 ಜನ ಇರ್ತಿದ್ದರು, ಈಗ 120 ಜನ ಆಗಿದ್ದಾರೆ. ಅವರು ನಮಗೆ ಗೊತ್ತು ಇನ್ನೊಂದು 50 ಜನ ಕೂಡ ಇನ್ನೂ ಹೊರಗಡೆ ಇದ್ದಾರೆ. ಅವರು ಕೂಡ ಶೀಘ್ರದಲ್ಲೇ ಹೋಗಿ ಅವರೊಟ್ಟಿಗೆ ಅದರಲ್ಲಿ ಕೂತ್ಕೊಳ್ತಾರೆ, ಪೆಡ್ಲರ್ಸ್ ಎಲ್ಲರೂ ಕೂಡ. ನಮ್ಮ ಜೈಲಲ್ಲಿ 2 ರೀತಿ ಜನ ಇದ್ದಾರೆ, 3 ಅನ್ಕೊಳ್ಳಿ. 80% ಈ ಜೈಲಲ್ಲಿದ್ದವರೆಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಡ್ರಗ್ಸ್ ಜೊತೆಗೆ ಎಫೆಕ್ಟ್ ಆಗಿದ್ದಾರೆ. ಒಂದು ಈ 120 ಜನ ಪೆಡ್ಲರ್ಸ್, ಅಥವಾ
ಎರಡನೇ ಬ್ಯಾಚಿಗೆ 120 ಜನರು ಕೊಟ್ಟಂಥ ಡ್ರಗ್ಸ್ ತೊಗೊಂಡು ಆ ಇನ್ಫ್ಲೂಯೆನ್ಸಲ್ಲಿ ಏನೋ ಒಂದು ಅಫೆನ್ಸ್ ಮಾಡಿದ್ದಂಥವ್ರು ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ ಎಲ್ಲರೂ ಏನು ಗೊತ್ತಿಲ್ಲ ಸರ್ ಏನೋ ನಶೆಯಲ್ಲಿ ಮಾಡಿಬಿಟ್ಟಿದ್ರು ಅಂತ ಹೇಳಿ. ಸೊ ಯಾರೇ ಆವಾಗ ಅನಿಸ್ತದೆ ನಾಳೆ ಬೆಳಗ್ಗೆ ಇಲ್ಲಿಂದ ಯಾರು ಬೇಕಾದರೂ ಕೂಡ ಆ ಪರಿಸ್ಥಿತಿಯಲ್ಲಿ ಹೋಗಿ ಅಲ್ಲಿರಲಿಕ್ಕೆ ಒಂದು ಅವಕಾಶ ಇದೆ. ಕಾರಣ ಏನಂದರೆ ನಮ್ಮಲ್ಲಿ ಇದ್ದಂಥ ಒಂದು ಥಿಂಕಿಂಗ್ ಪವರ್ ಅದನ್ನು ನಾವು ಕಲ್ಕೊಳ್ತೀವಿ ಡ್ರಗ್ಸ್ ಇನ್ಫ್ಲೂಯೆನ್ಸಲ್ಲಿ. ಕಲ್ಕೊಂಡಿದ್ದಾಗ ಆಟೋಮ್ಯಾಟಿಕ್ಕಾಗಿ ನಾವು ಕೂಡ ಹೋಗಿ ಆ ಜೈಲಲ್ಲಿ ಇರಲಿಕ್ಕೆ ಪ್ರತಿಯೊಂದು ಅವಕಾಶವೂ ಇದೆ. ಕೆಲವರು ತಂದೆ ತಾಯಿ ಬರ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅವ್ನು ಡ್ರಗ್ಸ್ ತೊಗೊಂಡು ನನ್ನನ್ನು ಹೊಡಿತಾ ಇದ್ದಾನಂತ ಹೇಳಿ, ಅದಕ್ಕಿಂತ ಇನ್ನೇನು ಬೇಕು? ಸೊ ಆಮೇಲೆ ಜೈಲಲ್ಲಿ ಹೋದವರು IIT ಸ್ಟೂಡೆಂಟ್, ಸರ್ ನಾನೀಗ ಹೊರಗಡೆ ಬಂದ್ಬಿಟ್ಟು ಏನಾದರೂ ಒಳ್ಳೇದು ಮಾಡಿಕೊಂಡು ಹೋಗ್ಬೇಕು ಅನ್ಕೊಳ್ತೀನಿ ಸರ್, ಒಂದು ಒಳ್ಳೆಯ ಕಂಪನಿ ಮಾಡೋದು, ಕೆಲಸಕ್ಕೆ ಹೋಗೋದು ಮಾಡಬೇಕಂತ ಹೇಳ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅವನು ಸಿಕ್ಕಿದ ಕೇಸ್ ಯಾವ ರೀತಿ ಇದೆ ಅಂದರೆ 10 ವರ್ಷ ಪನಿಷ್ಮೆಂಟ್ ಮಿನಿಮಮ್, ಅಪ್ ಟು 20 years ಆರ್ ಲೈಫ್ ಅದಕ್ಕೆ ಪನಿಷ್ಮೆಂಟ್ ಆಗುತ್ತೆ. ಈ ಕೇಸಸ್ಸಲ್ಲಿ ಒಂದು ಸಲ ನಮಗೆ ಡ್ರಗ್ ಕೇಸಲ್ಲಿ ಪೆಡ್ಲರ್ ಆಗಿ ಸಿಕ್ಕಿದರೆ ಕನಿಷ್ಠ 6 ತಿಂಗಳು ಬೇಲಿಗೆ ಬೇಕು. ಅದು ಕೂಡ ಅದೃಷ್ಟ ಸರಿ ಇದ್ದರೆ ಬೇಲ್ ಸಿಗ್ತದೆ, ಇಲ್ಲಂದರೆ ಸಿಗೋದಿಲ್ಲ. ಪೊಲೀಸರು ಏನಾದ್ರು ತಪ್ಪು ಮಾಡಿದ್ರು ನಮ್ಮ ರೀತಿ ಈಗೇನು ಪ್ರೊಸೀಜರಲ್ಲಿ ಲ್ಯಾಬ್ಸ್ ಕೂಡ ಮಾಡ್ತಾಯಿಲ್ಲ, ಬೇಲ್ ಸಿಗೋದು ಕೂಡ ಅಸಾಧ್ಯವಾಗಿರ್ತದೆ ಎಲ್ಲರಿಗೂ ಕೂಡ. 1 ಸೆಕೆಂಡ್ ನಾವು ಒಂದು ತಪ್ಪು ಡಿಸಿಷನ್ ತೊಗೊಂಡು ಬೇರೆಯವರಿಗೆ ಡ್ರಗ್ಸ್ ಸಪ್ಲೈ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ 10 ವರ್ಷ ಜೈಲಲ್ಲಿ ಇರ್ತಾರೆ. ನೀವು 25 ವರ್ಷ ಕಷ್ಟಪಡಿ ಯಾವ ಇಂಜಿನಿಯರ್ ಆಗಿದ್ದರೂ ಕೂಡ, ಡಾಕ್ಟರ್ ಆಗಿದ್ದರೂ ಕೂಡ, ಏನೇ ಆಗಿದ್ದರೂ ಕೂಡ ಬಾಕಿ ಲೈಫ್ ಕ್ಲೋಸ್ ಆಗುತ್ತೆ. ನಮ್ಮಲ್ಲಿದ್ದೆಲ್ಲರಿಗೆ ಕೂಡ ನಾವು ಒಂದೇ ಹೇಳ್ತಾ ಇರೋದು, ಇಲ್ಲಿ ಆ ಜೈಲಲ್ಲಿದ್ದವರೆಲ್ಲರೂ ಕೂಡ ಒಂದು 2-3 ವರ್ಷ ಹಿಂದೆ ಅಥವಾ ಒಂದು 6 ತಿಂಗಳ ಹಿಂದೆ ಅವರೆಲ್ಲರೂ ಕೂಡ ನಿಮ್ಮ ರೀತಿಯಲ್ಲೇ ಎಲ್ಲೋ ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆಗೆ ಅಥವಾ ಹೊರಗಡೆ ಕೂತ್ಕೊಂಡು ಚೆಂದಾಗಿದ್ದವರೆ. ಅವರು ಆ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಒಂದ್ಸಲ ನಾವು ನೋಡಿದರೆ, ನಾವೆಲ್ಲ ಬರ್ತೀವಿ ಇಲ್ಲಿ ಚೆಂದಾಗಿ ಮಾತಾಡ್ಕೊಳ್ತೀವಿ ಹೋಗ್ತೀವಿ, ಎಲ್ಲ ವರ್ಡ್ಸ್ ಸ್ಟೇ ಆಸ್ ವರ್ಡ್ಸ್, ದೀಸ್ ವರ್ಡ್ಸ್ ಆರ್ ನಾಟ್ ಟರ್ನಿಂಗ್ ಇನ್ ಟು ಆ್ಯಕ್ಷನ್. ಏನಾಗಿದೆ, ಪ್ರತಿ ವಿದ್ಯಾರ್ಥಿ ಕೂಡ, ಪ್ರತಿ ಒಳ್ಳೆಯವನು, ಯಾವುದೇ ಡ್ರಗ್ಸ್ ಅಭ್ಯಾಸ ಇಲ್ಲದಂಥ ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ಮೌನವಾಗಿರ್ತಾ ಇದ್ದಾರೆ ಅಷ್ಟೇ. ನನ್ನ ಫ್ರೆಂಡಿಗೆ ಏನಾದರೂ ಅನ್ಯಾಯ ಆಗಿ ಅವನು ಡ್ರಗ್ಸ್ಗೆ ಎಡಿಕ್ಟ್ ಆಗಿದ್ದರೆ, ಅಥವಾ ಅವನಿಗೆ ಯಾರಾದರೂ ಡ್ರಗ್ಸ್ ಸಪ್ಲೈ ಮಾಡ್ತಾಯಿದ್ರೆ, ಅಥವಾ ಇವನೇ ಡ್ರಗ್ಸ್ ಸಪ್ಲೈ ಮಾಡ್ತಾಯಿದ್ರೆ, ಅದನ್ನು ನೋಡಿ ನಾನು ಏನು ಮಾಡದೆ ಸುಮ್ಮನೆ ಮೌನವಾಗಿದ್ದರೆ ನಾನು ಅವನಿಗೆ ಫ್ರೆಂಡೇ ಸಿಕ್ಕರು, ಅವನು ನಿಜವಾಗ್ಲೂ ನನಗೆ ಫ್ರೆಂಡ್ ಇದ್ದರೆ ಅವನನ್ನು ಸರಿ ಮಾಡ್ಕೋಬೇಕು ಅನಿಸಿದ್ರೆ, ಅವನಿಗಿದ್ದ ಎಡಿಕ್ಷನ್ ನಾನು ಕ್ಲಿಯರ್ ಮಾಡಬೇಕಂದ್ರೆ ಅದನ್ನು ರಿಪೋರ್ಟ್ ಮಾಡಬೇಕು, ಅವನ ತಂದೆ ತಾಯಿಗೆ ಹೇಳಬೇಕು, ಕಾಲೇಜಲ್ಲಿ ಹೇಳಬೇಕು, ಲಿಮಿಟ್ ದಾಟಿ ಹೋಗ್ಬಿಟ್ರೆ ಅವನನ್ನೆಲ್ಲಾದ್ರೂ ರಿಹ್ಯಾಬಿಲಿಟೇಷನಲ್ಲಿ ಸೇರಿಸಬೇಕು. ಪ್ರತಿಯೊಂದರಲ್ಲಿ ಕೂಡ ಅವನ ಒಟ್ಟಿಗೆ ಇದ್ದು ಅವನ ಜೀವನವನ್ನು ಸರಿ ಮಾಡಿ ಮತ್ತು ಎಲ್ಲರೂ ಹಾಗೆ ಅವನು ಕೂಡ ಲೈಫ್ ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡಿಸಿದ್ದವನೇ ನಿಜವಾಗ್ಲೂ ಫ್ರೆಂಡ್ ಆಗ್ತಾನೆ. ಇಲ್ಲ ನಾನು ತಗೊಳ್ಳಲ್ಲ, ಸೈಲೆಂಟ್ ಆಗಿರ್ತೇನೆ, ನಿಮಗೂ ಒಳ್ಳೆಯದು, ಬಟ್ ಅವನು ನಮ್ಮ ಫ್ರೆಂಡ್ ಅಂತ ನಾವು ಹೇಳ್ಬಾರ್ದು ಯಾವಾಗಲೂ ಕೂಡ. ಅದೇ ರೀತಿ ಮೊನ್ನೆ ನಮ್ಮ ಎಲ್ಲ ಜಮಾತ್ನವರು ಕೂಡ ಸೇರಿದ್ದಾರೆ, ಗುರುಗಳೆಲ್ಲರೂ ಕೂಡ ಅವರ ಹತ್ರ ಕೂಡ ಅದನ್ನು ಹೇಳ್ತಾ ಇದ್ರು. ನಾನು ಕೂತಿದ್ದಾಗ ನಮ್ಮ ಜಮಾತಿಗೆ ಬರೋರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಒಂದು 4 ಜನ ಡ್ರಗ್ ಎಡಿಕ್ಟ್ಸ್ ಇದ್ದಾರೆ. ನಿಮ್ಮ ಹತ್ರ 2 ಆಪ್ಷನ್ ಇದೆ, ಸೈಲೆಂಟಾಗಿ ಕೂತ್ಕೊಳ್ಳೋರು, 2 ಏನೋ ಒಂದು ಮಾಡೋರು, ಅವರನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡೋದು, ಅವರನ್ನು ಹಾಳು ಮಾಡೋದು, ಅವರನ್ನು ತೊಗೊಂಡೋಗಿ ಜೈಲಲ್ಲಿ ಹಾಕಿಸುವಂಥದ್ದು. ನೀವು ಮೊದಲನೇ ಆಪ್ಷನ್ ನೋಡ್ಕೊಳ್ತೀರಾ, 2ನೇದು ಮಾಡ್ತೀರಾ ಅನ್ನೋವಂಥದ್ದು ನಿಮ್ಮ ಕೈಗೆ ಬಿಟ್ಟಿತ್ತು. ಬಟ್ ಆದರೆ ಪ್ರತಿಯೊಬ್ಬರೂ ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಆತ್ಮಸಾಕ್ಷಿ ಸಮಾಧಾನ ಹೇಳಬೇಕಾಗ್ತದೆ ಎಲ್ಲರೂ ಕೂಡ. ಈ ಸ್ಟೂಡೆಂಟ್ಸ್ಗೆ ಮತ್ತು ಎಲ್ಲರಿಗೆ ಕೂಡ ಕೆಲವರು ಏನು ಮಾಡ್ತಾರೆ, ಈ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಕೂಡ. ಸೊ ನಾನು ಹೇಳಿದರೆ ನನ್ನ ಹೆಸರು ಎಲ್ಲೋ ಹೊರಗಡೆ ಬರ್ತದೆ ಅಂತ ಹೇಳಿ ಕೆಲವರಿಗೆ ಭಯ ಇದೆ. ಸೊ ಅದಕ್ಕೆ ನಾವು ಇಂಡಿಪೆಂಡೆಂಟಾಗಿ ಯಾರಿಗೆ ಗೊತ್ತಿಲ್ಲದೆ ಅನಾನಿಮಸ್ ಆಗಿ ಕಂಪ್ಲೇಂಟ್ ಮಾಡಿ ಅಂತ ಒಂದು QR ಕೋಡ್ ಎಲ್ಲರಿಗೂ ಕೂಡ ಕೊಟ್ಟಿದ್ವಿ. ಲಾಸ್ಟ್ ವೀಕ್ ಒಂದೇ ವಾರದಲ್ಲಿ ನಾವು 25 ಜನ ಪೆಡ್ಲರ್ಸ್ ಅರೆಸ್ಟ್ ಮಾಡಿದ್ದೀವಿ.
ಎಲ್ಲವೂ ಕೂಡ ಯಾರೋ ಒಬ್ಬರು ರೆಸ್ಪಾನ್ಸಿಬಲ್ ಸ್ಟೂಡೆಂಟ್ ನಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಆಧಾರದ ಮೇಲೇ ನಾವು ಮಾಡಿದ್ವಿ. ಇದು ಬರೀ ಸ್ಟೂಡೆಂಟ್ಸೇ ಅಲ್ಲ, ಪಬ್ಲಿಕ್ ಯಾರು ಬೇಕಾದರೂ ಕೂಡ ಅದರಲ್ಲಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅವಕಾಶ ಇದೆ. ಯಾವ ಡೀಟೇಲ್ಸು ಕೂಡ ಅವ್ರದ್ದು ನಾವು ಕೇಳುವುದಿಲ್ಲ. ಓನ್ಲಿ ನೀವು ವಾಲಂಟ್ರಿಯಾಗಿ ಕೊಡಬೇಕಂದ್ರೆ ಕೊಡಬಹುದು, ಇಲ್ಲಾಂದರೆ ಎಲ್ಲಿ ತಪ್ಪು ನಡೆಯುತ್ತಿದೆ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕಾಗುತ್ತೆ. ಈ ರೀತಿ ಮಾತಾಡುವಾಗ ಆ್ಯಕ್ಚುಲಿ ಮೊದಲು ನಾನು ಹೇಳಿದ್ರಲ್ಲ, ನನಗಿದ್ದಂಥ ಹೆಮ್ಮೆ, ಸಂತೋಷ ಇದೆಲ್ಲ ಕೂಡ ಸ್ವಲ್ಪ ಒಂಚೂರು ಬಾಧ, ದುಃಖವಾಗಿ ಬರ್ತಾ ಇರ್ತದೆ. ಹೇಗೆ ಇದರಲ್ಲಿಂದ ಹೊರಗಡೆ ಬರುವುದು ಅಂತ ಹೇಳಿ ಯೋಚನೆ ಮಾಡಿದರೆ ನಿಜವಾಗಲೂ ಆಗ್ಬೋದು. ಎಲ್ಲಾದರೂ ನಮಗೆ ಒಂದು ಚಿಕ್ಕದು ರೇ ಆಫ್ ಹೋಪ್ ಎಲ್ಲಾದರೂ ಇದೆಯಾ ಅಂತ ನೋಡಬೇಕು. ಸೊ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಹೇಳ್ತಾ ಇದ್ರು ಫುಲ್ ಡ್ರಗ್ಸ್ ಇದೆ ಊರೆಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ನಾವು ಕಳೆದ 6 ತಿಂಗಳಲ್ಲಿ ನಮ್ಮ ಮಂಗಳೂರಿನಲ್ಲಿ ಸುಮಾರು ಒಂದು 100 ಆಲ್ಮೋಸ್ಟ್ ಆಲ್ ಕಾಲೇಜಸ್, ಎಲ್ಲ ಕಾಲೇಜುಗಳಲ್ಲಿ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ವಿ. ಕಾಲೇಜು ಯಾಜಮಾನ್ಯದವರೆಲ್ಲರೂ ಕೂಡ ವಾಲಂಟರಿಯಾಗಿ ಅವರವರ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದಾರೆ. ಸುಮಾರು ಒಂದು 10,000 ಜನ ವಿದ್ಯಾರ್ಥಿಗಳಿಗೆ ಡ್ರಗ್ ಟೆಸ್ಟಿಂಗ್ ಆಗಿದೆ. ಇಷ್ಟು ಜನಕ್ಕೆ ಡ್ರಗ್ ಟೆಸ್ಟಿಂಗ್ ಆಗಿ ಕೇವಲ ಒಂದು 50 ಜನ ಮಾತ್ರ ಪಾಸಿಟಿವ್ ಬಂದಿದ್ದಾರೆ. ಬಟ್ ಆದರೆ ನಮ್ಮಲ್ಲಿ 50 ಜನ ಡ್ರಗ್ ಸೇವನೆ ಮಾಡುವವರು ವಿದ್ಯಾರ್ಥಿಯರು ನಮ್ಮ ಜೊತೆಗೇ ಇದ್ದಾರೆ ಅಂತ ಹೇಳಿ ಒಂದು ಎವಿಡೆನ್ಸ್ ಕೂಡ ಅದು. ನಂಬರ್ ಕಡಿಮೆ ಇದೆ, ಅದು ಒಂದು ಸಣ್ಣ ಹೋಪ್. ಅದು 50 ಇದ್ದರೆ 50 ನಾವು 0ಗೆ ತರಬಹುದು ಅನ್ನುವಂಥ ಒಂದು ಆಶೆ. ಅದನ್ನು 50 0 ಮಾಡಬೇಕಾದ್ರೆ ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಈ ಮಾತುಗಳನ್ನು ಆ್ಯಕ್ಷನಾಗಿ ಚೇಂಜ್ ಮಾಡಿದರೆ ಎಲ್ಲರೂ ಕೂಡ ಅವರ ರೋಲ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಮಾಡಿದರೆ, ಸ್ಟೂಡೆಂಟ್ಸ್, ಪೇರೆಂಟ್ಸ್, ಗುರುಗಳು, ಕಾಲೇಜ್ ಯಾಜಮಾನ್ಯ ಎಲ್ಲರೂ ಮಾಡಿದರೆ ನಮ್ಮ ಎಲ್ಲ ಕ್ಯಾಂಪಸ್ಸು, ಸೊಸೈಟಿಯನ್ನು ಕೂಡ ಕಂಪ್ಲೀಟಾಗಿ ಡ್ರಗ್ ಫ್ರೀ ಮಾಡಬಹುದು ಅಂತ ಹೇಳಿ ನಾನು ನಂಬ್ತೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದು, ನಾನು ಡ್ರಗ್ಸ್ ತಗೊಳ್ಳೋದಿಲ್ಲ, ದೂರವಾಗಿರ್ತೀನಿ. ಎರಡನೇದು, ಬೇರೆಯವರು ತಗೊಳ್ತಾ ಇದ್ದರೆ ನಾನು ಮೌನವಾಗಿರೋದಿಲ್ಲ, ರಿಪೋರ್ಟ್ ಮಾಡ್ತೀನಿ. ನಮ್ಮ ಕ್ಯಾಂಪಸ್ಸಲ್ಲಿ, ನಮ್ಮ ಸ್ಕೂಲಲ್ಲಿ, ನಮ್ಮ ಕಾಲೇಜ್ ಸುತ್ತಮುತ್ತ ಯಾರಾದರೂ ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾಯಿದ್ರೆ ಅಥವಾ ಮಾರಾಟ ಮಾಡ್ತಾಯಿದ್ರೆ ಅವ್ರ ಬಗ್ಗೆ ನಾನು ರಿಪೋರ್ಟ್ ಮಾಡ್ತೀನಿ. ಅನಾನಿಮಸ್ ಆಗಿ ಮಾಡ್ಬೋದು, ಸಮಸ್ಯೆ ಏನಿಲ್ಲ. ಸೊ ಇಂಥ ಒಂದು ನಿರ್ಣಯ ತಗೊಂಡ್ರೆ ಖಂಡಿತ ಮಾಡಬಹುದು. ಕಾಲೇಜಿನವರೆಲ್ಲರಿಗೂ ಕೂಡ ಎಸ್ಪೆಷಲಿ ಅಡ್ಮಿಷನ್ ಟೈಮಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಯರಿಗೆ ಕೂಡ ನೀವು ಡ್ರಗ್ ಟೆಸ್ಟಿಂಗ್ ಮಾಡಿಸಿ. ಆಮೇಲೆ ಎವ್ರಿ 3 months ಒನ್ಸ್ ನಾವು ಡ್ರಗ್ ಟೆಸ್ಟಿಂಗ್ ಮಾಡಿಸ್ಕೊಳ್ಬೋದು. ಮಾಡಿಸಿದ ಮೇಲೆ ಯಾರಾದರೂ ಪಾಸಿಟಿವ್ ಬಂದರೆ ಎಲ್ಲನೂ ರಿಹ್ಯಾಬಿಲಿಟೇಷನ್ ಮಾಡಿಸುವಂಥದ್ದು. ಅದೇ ರೀತಿ ಎಲ್ಲ ಜಮಾತಲ್ಲಿ ಕೂಡ ಯಾರಾದರೂ ಹುಡುಗರು ಈ ಡ್ರಗ್ಸ್ಗೆ ಎಡಿಕ್ಟ್ ಆಗಿದ್ದಾರೆ ಅಂತ ಅನುಮಾನ ಬಂದರೆ ಅವ್ರ ಬಗ್ಗೆ ಕಾಳಜಿ ತಗೊಳ್ಳುವಂಥದ್ದು. ಮುಖ್ಯವಾಗಿ ತಂದೆ ತಾಯಿ, ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ, ಅವ್ರ ಕ್ಯಾರೆಕ್ಟ್ರಲ್ಲಿ ಏನಾದರೂ ಚೇಂಜ್ ಆಗ್ತಾ ಇದೆಯಾ, ಅವ್ರ ರೆಸ್ಪಾನ್ಸಲ್ಲಿ, ಬಿಹೇವಿಯರಲ್ಲಿ ಗ್ರೇಡ್ಸ್ ಏನಾದರೂ ಸಡನ್ನಾಗಿ ಡ್ರಾಪ್ ಆಗ್ತಾ ಇದೆಯಾ, ಸಡನ್ನಾಗಿ ಅಗ್ರೆಸಿವ್ ಆಗ್ತಾ ಇದ್ದಾರಾ, ಇವ್ರದ್ದು ಫ್ರೆಂಡ್ ಸರ್ಕಲ್ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ನೋಡಿಕೊಳ್ಳುವಂಥದ್ದು. ನೆಕ್ಸ್ಟ್, ಅವರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಹಣ ಕೊಡುವಂಥದ್ದು. ಈ ಡ್ರಗ್ಸ್ಗೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ 2-3 ಕಾರಣ. ಒಂದು, ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ನಾನು ಮಾಡ್ತಿದ್ದೀನಿ, ಪಿಯರ್ ಪ್ರೆಷರ್ ಇರ್ತದೆ. 2, ಬೇಕಾಗಿದ್ದಕ್ಕಿಂತ ಜಾಸ್ತಿ ಹಣ ನನ್ನ ಕೈಯಲ್ಲಿರಬೇಕು. ಇನ್ನೊಂದು, ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ಅಂತೇಳಿ ಒಂದು ಫೀಲಿಂಗ್ ಇರಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಹಾಳಾಗ್ತಾ ಇರೋದು. ಈ ಸ್ಟೇಜ್ ಕಟ್ ಆಗಬೇಕಂದ್ರೆ ಪೇರೆಂಟ್ಸ್ ರೋಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎಲ್ಲರೂ ಕೂಡ ಅವರವ್ರ ರೋಲ್ ಕರೆಕ್ಟಾಗಿ ಪ್ಲೇ ಮಾಡಿ ಈ ನಶಾಮುಕ್ತ ಮಂಗಳೂರಿಗಾಗಿ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ನಮ್ಮಿಂದ ಈ ಲಕ್ಷ್ಯವನ್ನು ಸಾಧಿಸಲಿಕ್ಕೆ ಅವಕಾಶ ಇದೆ. ಒಂದು, ಇನ್ನೊಂದೇನೆಂದರೆ, ಇಲ್ಲಾಂದರೆ ಡ್ರಗ್ ಎಡಿಕ್ಟ್ಸ್ ಇದ್ದರೆ ನಮ್ಮವರೆಲ್ಲರೂ ಕೂಡ ಅವನೊಬ್ಬ ಕಲ್ಲ ಇದ್ದಂಗೆ ದೂರ ಕಲ್ಲಾಕೋದು, ಅದು ಇದು ಮಾಡೋದು, ಕಲ್ಲನ್ನು ನೋಡಿದಂಗೆ ಮಾಡೋದು, ಇದೆಲ್ಲ ಇರ್ತದೆ. ಆದರೆ 2-3 ರೀತಿ ಜನ ಇದ್ದಾರೆ, ಎಲ್ಲ ಸಾಧನೆ ಮಾಡಿದ್ದವರು.
ಯಾವಾಗಲೂ ಕೂಡ ಯಾವ ಕೆಟ್ಟ ಚಟ ಹತ್ರ ಕೂಡ ನಾನು ಹೋಗಲೇ ಇಲ್ಲ ಅನ್ನುವಂಥ ಒಂದು. 2, ನನ್ನ ಕೆಟ್ಟ ಚಟಗಳಿದ್ದಾವೆ, ಅದನ್ನು ಬಿಟ್ಟುಕೊಡ್ತೇನೆ, ನಾನು ಸಾಧನೆ ಮಾಡ್ತೇನೆ ಅನ್ನುವಂಥವ್ರು. 3ನೇದು, ನನ್ನ ಕೆಟ್ಟ ಚಟಗಳಿದ್ದು ನಾನು ಎಲ್ಲವನ್ನು ಬಿಟ್ಟುಕೊಟ್ಟಿದ್ದೀನಿ, ಈಗ ಪರ್ಫೆಕ್ಟ್ ಆಗಿದ್ದೀನಿ, ನನಗೆ ಬೇಕಾಗಿದ್ದ ಸಾಧನೆ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ ಅನ್ನುವಂಥವ್ರು. ಒಬ್ಬನು ಈಗಾಗಲೇ ಡ್ರಗ್ ಅಡಿಕ್ಟ್ ಆಗಿದ್ದರೆ ಅದಕ್ಕೇನು ಸಮಸ್ಯೆ ಏನಿಲ್ಲ. ಹೌದು, ನಾನು ಡ್ರಗ್ ಅಡಿಕ್ಟು, ನಾನು ಈ ಅಭ್ಯಾಸವನ್ನು ಬಿಡಬೇಕು ಅಂದ್ಕೊಳ್ತಾ ಇದ್ದೀನಿ, ಸಂಪೂರ್ಣವಾಗಿ ನಾನು ಪರ್ಫೆಕ್ಟ್ ಆಗಬೇಕಂತ ಅನ್ಕೊತಾ ಇದ್ದೀನಿ ಅಂತ ಹೇಳಿ ಯಾವ ದಿವಸ ನೀವು ಆ್ಯಕ್ಸೆಪ್ಟ್ ಮಾಡಿಕೊಂಡು ಹೊರಗಡೆ ಬರ್ತೀರೋ ಅದೇ ದಿವಸ ನಿಮ್ಮ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಆ್ಯಕ್ಚುಲಿ ಅದನ್ನು ನಿಮ್ಮನ್ನು ನೋಡಿಕೊಂಡು ನೀವೇ ಹೆಮ್ಮೆ ಪಡುವಂಥ ಒಂದು ಸ್ಥಿತಿ ಅದು. ನಾನು ಆ ರೀತಿ ಇದ್ದೀನಿ, ಈಗಿಲ್ಲ, ಸರಿಯಾಗಿದ್ದೀನಿ ಅಥವಾ ಸರಿಯಾಗಬೇಕಂತ ಬಯಸ್ತಾ ಇದ್ದೀನಿ ಅಂತ ಇದ್ದ ದಿವಸ ನಿಮ್ಮನ್ನು ನೋಡಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತದೆ. ಆ ರೀತಿ ನೀವೆಲ್ಲರೂ ಕೂಡ ಯಾರಾದರೂ ನಿಮ್ಮವರಿದ್ದರೆ ಅವರಿಗೆ ತಿಳಿಸಿ ಅವರನ್ನು ಕೂಡ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡಬೇಕಂತ ಕೋರ್ತೇನೆ. ಅದೇ ರೀತಿ ಆಲ್ ಸ್ಟೂಡೆಂಟ್ಸ್, ಪೇರೆಂಟ್ಸ್, ಎಲ್ಲ ಧರ್ಮಗುರುಗಳು ಮತ್ತೆಲ್ಲ ಕಾಲೇಜಿನವರೆಲ್ಲರಿಗೂ ಕೂಡ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಇದನ್ನು ಸಾಧನೆ ಮಾಡಬಹುದು. ನಾವು ಮಾಡ್ತಾ ಇರುವಂಥ ಇದು ಬರೀ ಅವೇರ್ನೆಸ್ಸು ಮತ್ತು ಭಾಷಣ ಕೊಡಲಿಕ್ಕೆ ಮಾತ್ರ ಅಲ್ಲ, ಇದನ್ನು ನಾವು ಆ್ಯಕ್ಷನ್ ಆಗಿ ಚೇಂಜ್ ಮಾಡಿ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನಶಾಮುಕ್ತ ಮಂಗಳೂರಿಗಾಗಿ ನಾವು ಸಾಧನೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಕೈ ಜೋಡಿಸಿ ಪ್ರಯತ್ನ ಮಾಡೋಣ ಅಂತ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.